ನಮಸ್ಕಾರ, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ನಾವು ನಿನ್ನೆಯ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನಾವು ಬಂದಿರೋದು ಮೈಸೂರು ಝೂಗೆ. ನಾವು ಬರೋಷ್ಟರೊಳಗೆ ಸಂಜೆ ಆಗೋಗಿತ್ತು, ಆಲ್ಮೋಸ್ಟ್ ಒಂದು 3:30-4 ಗಂಟೆ. ಸರಿ, ಇನ್ನು ನಮಗೆ ಕವರ್ ಮಾಡೋಕ್ಕಾಗತ್ತೆ, ಮೈಸೂರು ಝೂ ನೋಡ್ಬೋದು ಅಂತ. ಆಮೇಲೆ ಮಕ್ಳಿಗೆ ತುಂಬ ಇಂಟ್ರೆಸ್ಟ್ ಕೂಡ ಅಲ್ವಾ ನೋಡೋದಕ್ಕೆ ಅಂತ. ನಿನ್ನೆಯ ವ್ಲಾಗಲ್ಲೇ ನೀವು ನೋಡಿದ್ರಿ, ನಾವು ಎಂಟ್ರಿ ಆಗಿದ್ವಿ ಮೈಸೂರು ಝೂಗೆ. ಇವತ್ತಿನ ಫುಲ್ ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸಿ, ತುಂಬ ಪ್ರಾಣಿಗಳನ್ನ ಕ್ಯೂಟಾಗಿ ವಿಡಿಯೋ ಇದೆ, ನೋಡಿ ಖುಷಿ ಪಡ್ತಾರೆ. ಏನದು ಬರ್ತಾ ಇದೆ ಕೈಯಲ್ಲಿ ಏನಿದೆ? ಏನೋ ಇದೆ ಕೈಯಲ್ಲಿ. ಇಲ್ಲ, ಏನೋ ಇಟ್ಕೊಂಡಿದೆ ಅಷ್ಟೇ ಸುಮ್ಮನೆ. ಏನಪ್ಪ ಇದು ಸರ್ಪ್ರೈಸ್ ಅಂತ ಹೇಳ್ಬಿಟ್ಟು ಮೈಸೂರು ಝೂ ಕರ್ಕೊಂಡೋಗಿ ಪ್ರಾಣಿಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ಸರ್ಪ್ರೈಸ್ ಇದಲ್ಲ. ನಾನು ಕೂಡ ಕನ್ಫ್ಯೂಷನ್ ಆದೆ, ಇದೇನಪ್ಪ ಮೈಸೂರು ಝೂ ನಾನು ಆಲ್ರೆಡಿ ನೋಡಿದ್ದೀನಿ, ಮತ್ತೆ ಅಲ್ಲಿಗೆ ಕರ್ಕೊಂಬಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಏನು ಸರ್ಪ್ರೈಸ್ ಅಂತ ಗೊತ್ತಾಗುತ್ತೆ. ಅಂಥ ದೊಡ್ಡ ಸರ್ಪ್ರೈಸ್ ಎಲ್ಲ ಕೊಡೋ ಅಷ್ಟೊಂದು ನನ್ನ ಹಸ್ಬೆಂಡ್ಗೆ ಎಲ್ಲ ಇಲ್ಲ. ಯಾರಿಗಾದರೂ ಈ ಥರ ಏನೋ ಸರ್ಪ್ರೈಸ್ ಕೊಡಬೇಕು, ಬಿಗ್ ಸೆಲೆಬ್ರೇಷನ್ ಮಾಡಬೇಕು, ಅದೆಲ್ಲ ಏನೋ ಅವ್ರ ಥಾಟ್ಸ್ಗೆ ಬರೋದಿಲ್ಲ. ಬಟ್ ಅವ್ರಿಗೆ ಏನು ಗೊತ್ತಿದೆಯೋ ಅದರೊಳಗೆ ನಮಗೆ ಖುಷಿ ಪಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಬಂದರು. ಮಕ್ಕಳು ಮಾತ್ರ ನಿಜವಾಗ್ಲೂ ತುಂಬಾ ಎಂಜಾಯ್ ಮಾಡಿದ್ರು. ಹಾಗೆ ಅಲ್ಲಿ ನನಗೊಬ್ಬರು ವ್ಯೂವರ್ ಕೂಡ ಸಿಕ್ಕಿದ್ರು. ಬಟ್ ಆ ಟೈಮಲ್ಲಿ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಿಕ್ಕಿ ನೀವು ಪವಿತ್ರ ಅಲ್ವಾ ಅಂತ ಬಂದು ಮಾತಾಡಿಸಿ ಹೋದರು. ಸೊ ತುಂಬ ಖುಷಿ ಆಯಿತು. ಎಲ್ಲೇ ಹೋಗಲಿ, ಅಂದರೆ ಬೆಂಗಳೂರಲ್ಲದೆ ನಾನು ಹೊರಗಡೆ ಎಲ್ಲೂ ಹೋದ್ರೂ ಕೂಡ ನನ್ನ ನೋಡಿ ಗುರ್ತು ಹಿಡಿದು ಮಾತಾಡಿಸ್ತಾರೆ. ಪ್ರೀತಮ್ನ ನೋಡಿ ಆ್ಯಕ್ಚುಲಿ ಅವ್ರು ಬಂದಿದ್ದು. ಸೊ ಅದೊಂಥರ ಪ್ರೌಡ್ ಫೀಲ್ ಆಗುತ್ತೆ, ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ, ಇಷ್ಟು ಜನಕ್ಕೆ ನಾನು ಪರಿಚಯ ಆಗಿದ್ದೀನಿ ಅಂತ ಹೇಳಿಬಿಟ್ಟು. ಹಾಗೆ ಮಕ್ಕಳೆಲ್ಲರೂ ಕೂಡ ನೋಡಿದ್ರು. ಪ್ರೀತಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಏನು ಅಂತ ಗೊತ್ತಾಗಲ್ಲ. ಆಮೇಲೆ ಸ್ವಲ್ಪ ಮೈಸೂರು ಝೂ ಅಲ್ಲಿ ಹೆಂಗಂದರೆ ದೂರದಲ್ಲಿರುತ್ತೆ ಪ್ರಾಣಿಗಳು, ನಮ್ಗೆ ಅಷ್ಟು ಹತ್ರದಿಂದ ಕಾಣಿಸೋದಿಲ್ಲ ಪ್ರೀತಮ್ಗೆ. ಸೇಮ್ ಇದಕ್ಕಿಂತ 1.5-2 ವರ್ಷದ ದೊಡ್ಡೋಳಿದ್ದಾಗ, ಅಂದರೆ ಸೇಮ್ ಪ್ರೀತಮ್ ಏಜಲ್ಲೇ ಪ್ರಗತಿನ ಕರ್ಕೊಂಡು ಬಂದಿದ್ವಿ. ಆದರೆ ಪ್ರಗತಿಗೆ ಸ್ವಲ್ಪನೂ ಕೂಡ ನೆನಪೇ ಇಲ್ಲ, ನಾವು ಬಂದಿದ್ವಾ, ನಾವು ನೋಡಿದ್ವಾ, ನನಗೆ ಗೊತ್ತೇ ಇಲ್ಲ ಅಂತ. ಇಲ್ಲ, ಕರ್ಕೊಂಡು ಬಂದಿದೆ ಅಂತ ಹೇಳಿದೆ. ನೀವು ಯಾವೆಲ್ಲ ಪ್ರಾಣಿಗಳನ್ನ ಅಬ್ಸರ್ವ್ ಮಾಡಿದ್ದೀರಿ, ಅಥವಾ ಈ ಎಲ್ಲ ಪ್ರಾಣಿಗಳ ಹೆಸರು ನಿಮಗೆ ಗೊತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಹಾಗೆ ನಿಮ್ಮ ಮಕ್ಳಿಗೆ ತೋರಿಸಿ ಅಂತ ಹೇಳಿದ್ನಲ್ಲ, ಖಂಡಿತ ತೋರಿಸಿ, ಅವರು ಖಂಡಿತ ಖುಷಿ ಪಡ್ತಾರೆ. ಆಮೇಲೆ ಇಲ್ಲಿ ಏನು ಬೆಸ್ಟ್ ಏನಂತ ಅಂದರೆ ಸ್ಟ್ರೋಲರ್ ತೊಗೊಂಡು ಬಂದಿದ್ದು. ಸ್ಟ್ರೋಲರ್ ತೊಗೊಂಡು ಬಂದಿದ್ದಕ್ಕೆ ಇಡೀ ಝೂನ ನಾವು ಆರಾಮಾಗಿ ಸ್ವಲ್ಪನೂ ಟಯರ್ಡ್ ಆಗ್ದಲೇ ನೋಡೋದಕ್ಕಾಯಿತು. ಇಲ್ಲ ಅಂದಿದ್ರೆ ಪ್ರೀತಮ್ ಸ್ವಲ್ಪ ವೆಯ್ಟ್ ಇದ್ದಾನಲ್ಲ, ಈಗ ದೊಡ್ಡವನಾಗಿದ್ದಾನೆ, ತುಂಬ ದೂರ ನಡೆಯೋದಕ್ಕೂ ಆಗಲ್ಲ, ನಾವು ತುಂಬ ದೂರ ಎತ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸ್ವಲ್ಪ ದೂರ ಹೋಗ್ತಾ ಅವನಿಗೆ ನಿದ್ದೆ ಕೂಡ ಬಂದುಬಿಡ್ತು. ವಾಟರ್ ಬಾಟಲು, ಹ್ಯಾಂಡ್ ಬ್ಯಾಗ್ ಎಲ್ಲ ಕೂಡ ಸ್ಟೋರೇಜ್ ಕೆಳಗಡೆ ಹಾಕಿಬಿಟ್ಟು ಅವನ್ನ ಸ್ಟ್ರೋಲರಲ್ಲಿ ಆರಾಮಾಗಿ ತಳ್ಕೊಂಡು ಹೋದ್ವಿ. ಅವನಿಗೂ ಕೂಡ ಕಂಫರ್ಟಬಲ್ ಆಗಿತ್ತು, ಬಾಡಿ ಪೇಯ್ನ್ ಏನೂ ಆಗಲಿಲ್ಲ. ಆಮೇಲೆ ಅವನ್ನ ಎತ್ಕೊಳ್ಳಿಲ್ವಲ್ಲ, ಸೊ ಹಂಗಾಗಿ ನಮಗೂ ಕೂಡ ಬಾಡಿ ಪೇಯ್ನ್ ಏನೂ ಆಗಲಿಲ್ಲ. ಒಂದೊಂದು ಪ್ರಾಣಿಗಳನ್ನು ಕೂಡ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ವಿ. ಕೆಲವು ಪ್ರಾಣಿಗಳು ಏನಂತ ಅಂದರೆ ಸೈಲೆಂಟಾಗಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ವು, ನಮಗೆ ಕಾಣಲೇ ಇಲ್ಲ, ನೋಡೋದಕ್ಕೂ ಸಿಗಲಿಲ್ಲ. ಇನ್ನು ಕೆಲವು ಮಾತ್ರ ಒಂದೊಂದು ಆ್ಯಕ್ಟಿಂಗ್ ಮಾಡ್ತಾಯಿದ್ವು. ಸೊ ನೋಡೋಕ್ಕೆ ಒಂಥರ ಖುಷಿ, ಜಗಳ ಮಾಡೋದಿರ್ಬೋದು. ಇವನ್ನೆಲ್ಲ ನಾವು ಟಿ ವಿಯಲ್ಲಿ, ಡಿಸ್ಕವರಿ ಚಾನಲಲ್ಲಿ, ಕಾರ್ಡ್ಗಳಲ್ಲಿ ಮಾತ್ರ, ಬುಕ್ಸ್ಗಳಲ್ಲಿ ಮಾತ್ರ ಕೇಳ್ತಾ ಇದ್ವಿ. ನೋಡೋಕೆ ಒಂದು ಜಾಗ ಅಂತ ಅಂದರೆ ಅದು ಮೈಸೂರು ಝೂ ಅಲ್ಲಿ ಅನಿಸುತ್ತೆ. ಅದು ಬಿಟ್ಟರೆ ನಾವು ಬನ್ನೇರುಘಟ್ಟ ಹೋಗಿದ್ವಿ, ಅದರಲ್ಲಿ ಎಲ್ಲ ಪ್ರಾಣಿಗಳು ಸಿಗುತ್ತೆ, ನೋಡ್ಬೋದು ಅಂತ ಇಲ್ಲ. ಪ್ರೀತಮ್ಗೆ ಏನಾಯಿತೋ ಗೊತ್ತಿಲ್ಲ, ಸ್ಟ್ರೋಲರಿಂದ ಇಳಿಸಿದ ತಕ್ಷಣ ಹಿಂಗೆ ಮಾಡ್ತಾ ಓಡ್ತಾ ಇದ್ದಾನೆ. ಅವನಿಗೆ ಒಂಥರ ಕೂರಿಸ್ಬಿಟ್ಟಿದ್ವಲ್ಲ ತುಂಬ ಹೊತ್ತು, ಅಲ್ಲಿ ಬಿಟ್ಟು ಸ್ವಲ್ಪ ಹಂಗೆಲ್ಲ ವಾಕ್ ಮಾಡಿಸ್ಕೊಂಡು ಓಡಾಡಿಸ್ಕೊಂಡು ಆಮೇಲೆ ಸ್ಟ್ರೋಲರಲ್ಲಿ ಕರ್ಕೊಂಡು ಹೋಗ್ತಾ ಇದ್ವಿ. ಖಂಡಿತ ನೀವು ಇದನ್ನು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ.
Where did they come from? From where did they go? ಸ್ಟ್ಯಾಚು ಥರ ನಿಂತೈತಲ್ಲೇ. ಸೊ ಈ ಒಂದು ಸೀನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಈ ಖುಷಿ ಕೊಡ್ತು. ಆಮೇಲೆ ನಾನು ಆ ವಿಡಿಯೋನ ರಿಪೀಟಾಗಿ ಅದೆಷ್ಟು ಸರಿ ನೋಡಿದ್ದೀನೋ ಗೊತ್ತಿಲ್ಲ. ಅಲ್ಲೊಂದು ಮರಿ ಆನೆ ಇತ್ತು, ಅದು ಮಣ್ಣೆಲ್ಲ ತೊಗೊಂಡು ತನ್ನ ಮೇಲೆ ಎರಚ್ಕೊಂಡು ಆಟ ಆಡ್ತಾ ಇರೋದು. ಈ ಮಕ್ಕಳೆಲ್ಲ, ನಮ್ಮ ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಕೂತ್ಕೊಂಡು ತಲೆ ಮೇಲೆಲ್ಲ ಮಣ್ಣು ಹಾಕ್ಕೊಳ್ತಾರಲ್ಲ ಹಾಗೆ. ಅಲ್ಲಿ ನೀರು ಸಿಕ್ಕಿದ್ರೆ ನೀರಲ್ಲೂ ಆಡ್ತವೆ, ಮಣ್ಣು ಸಿಕ್ಕಿದ್ರೆ ಮಣ್ಣಲ್ಲೂ ಆಡ್ತವೆ. ಈ ಒಂದು ಸೀನ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ಲೋದ ತಕ್ಷಣ ಅದು ಈ ಥರ ಆಟ ಆಡ್ತಾ ಇದ್ದಿದ್ದು ನೋಡಿ. ಆಮೇಲೆ ನೋಡಿ ನಾವೆಲ್ಲ ಹಿಂಗೆ ಏರ್ಚ್ಕೊಂಡು ಹೋಗ್ತೀವಲ್ಲ ಮಣ್ಣು, ಆ ಥರ ಅದು ಕೂಡ ಮಣ್ಣನ್ನು ಸೊಂಡ್ಲಲ್ಲಿ ಎರ್ಚ್ಕೊಂಡು ಹೋಗ್ತಾಯಿತ್ತು. ಪಕ್ಕದಲ್ಲೇ ಒಂದು ಆನೆ ಇತ್ತಲ್ಲ, ಅದು ನೀರನ್ನು ಕೂಡ ಎರಚ್ತಾಯಿತ್ತು, ಕುಡಿತಾಯಿತ್ತು. ನಾವು ವಿಡಿಯೋ ಮಾಡೋಷ್ಟ್ರೊಳಗೆ ನಿಲ್ಲಿಸ್ಬಿಡ್ತು. ಇಲ್ಲಿ ಆನೆಗೆ ಸ್ನಾನ ಮಾಡಿಸ್ತಾಯಿದ್ರು, ಅದು ಸ್ವಲ್ಪ ಕಾಣಿಸ್ತಷ್ಟೇ ನನಗೆ. ಆಮೇಲೆ ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು, ಅವ್ರ ಜೊತೆನೇ ಸರ್ವೀಸ್ ಮಾಡಿದವರು, ಮೈಸೂರು ಝೂ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಸಡನ್ಲಿ ಅವ್ರು ನಮ್ಮನ್ನು ನೋಡಿ ಗುರ್ತಿಡಿದ್ರು, ಕರೆದ್ರು ಲೋಕೇಶ್ ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರಿಗೆ ಹೇಳ್ಬಿಟ್ಟು ಬಂದಿರಲಿಲ್ಲ ನಾವು ಇಲ್ಲಿ ಈ ಥರ ಬರ್ತಾಯಿದ್ದೀವಿ ಟ್ರಿಪ್ಗೆ, ಆ ಥರ ಎಲ್ಲ ಏನೂ ಹೇಳಿರಲಿಲ್ಲ. ಆಮೇಲೆ ಅವ್ರು ಹೇಳಿದ್ರು ಬರಬೇಕಾದ್ರೆ ಹೇಳ್ಬೇಕು ತಾನೇ, ಅವರು ಮಂಡ್ಯ, ಬರಬೇಕಾದ್ರೆ ಹೇಳಿದರೆ ಮನೆಗೆ ಬಂದು ಹೋಗ್ಬೋದಾಗಿತ್ತು, ಯಾವಾಗ ಬಂದ್ರಿ ಏನು ಅಂತ ಹೇಳ್ಬಿಟ್ಟು. ನಮ್ಗೆ ಗೊತ್ತಿಲ್ಲ, ನಾವು ಸಡನ್ನಾಗಿ ನಾವು ಹಂಗೆ ಪಾಸ್ ಆಗ್ತಾಯಿದ್ವಿ. ಅವ್ರು ನೋಡಿಬಿಟ್ಟು ನಮ್ಮನ್ನು ಗುರ್ತಿಡ್ದು ಕರೆದ್ರು ಲೋಕೇಶ್ ಬನ್ನಿ ಅಂತ. ಯಾಕೆಂತಂದರೆ ಅವರು ರಿಟೈರ್ಡ್ ಆಗಿದ್ದಾರೆ, ಬಟ್ ಇವಾಗ ಅಲ್ಲಿ ಝೂ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಪರ್ಮನೆಂಟಾಗಿ. ಇನ್ನೊಂದು ಜಾಬ್ ಏನೋ ಟ್ರೈ ಮಾಡ್ತಿದ್ದಾರಂತೆ. ಸೊ ನನ್ನ ಹಸ್ಬೆಂಡಿಗೆ ಸಿಕ್ಕ ತಕ್ಷಣ ಅವರು ಬಂದು ಮಾತಾಡಿಸಿದ್ರು. ನೋಡಿ ನಮ್ಮ ಮನೆಯವ್ರಿಗೂ ತುಂಬ ಖುಷಿ ಆಯಿತು. ಸುಮಾರು ಒಂದು 1/4 ಗಂಟೆ 20 ನಿಮಿಷ ಮಾತಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ರು. ಅಲ್ಲಿಂದ ಹಾಗೆ ಮೈಸೂರು ಝೂ ಅಲ್ಲಿ ಒಂದು ಸ್ವಲ್ಪ ಈ ಏನು ಪರ್ಚೇಸ್ ಅಂದರೆ ಶಾಪಿಂಗ್ ಮಾಡೋರಿಗೆ ಅಂತಲೇ ಹೇಳ್ಬಿಟ್ಟು ಒಂದು ಮಾರ್ಟ್ ಥರ ಇತ್ತು, ಒಂದು ಸಣ್ಣ ಶಾಪ್ ಇತ್ತು. ಅಲ್ಲಿ ಹೋದ್ವಿ, ಏನಾದರೂ ಯುನೀಕಾಗಿ ಸಿಗುತ್ತೆ ಅಂತ. ಅದಕ್ಕೂ ಮೊದಲಿಗೆ ನಮಗೆ ಮೈಸೂರು ಸ್ಯಾಂಡಲ್ದು ಒಂದು ಸ್ಮೆಲ್ ಇದೆಯಲ್ಲ, ಸ್ಯಾಂಡಲ್ ಸ್ಮೆಲ್ ಅಷ್ಟು ಘಮ ಘಮ ಅಂತ ಇತ್ತು. ಆ ಶಾಪ್ ಹತ್ರ ಎಂಟ್ರಿ ಆಗ್ತಿದ್ದಂಗೆ ಅದ್ರ ಪಕ್ಕದಲ್ಲೇ ಮೈಸೂರು ಸ್ಯಾಂಡಲ್ ಸೋಪು, ಪೌಡರ್, ಆ ಥರದೊಂದು ಶಾಪ್ ಇತ್ತು. ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಇನ್ನೊಂದೇನೆಂದರೆ ಮೈಸೂರು ಸ್ಯಾಂಡಲ್ ಬ್ಯಾಂಗ್ಳೂರಲ್ಲೇ ಇದಾಗೋದು, ಯಶವಂತಪುರ ಅಲ್ಲಿ ಇರೋದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತ. ಅಲ್ಲೇ ಎಲ್ಲ ಸಿಗುತ್ತೆ ನಮಗೆ, ನಾವೇನಾದರೂ ಬೇಕು ಅಂತ ಹೋದರೆ. ಮೈಸೂರು ಸ್ಯಾಂಡಲ್ ಅಂತ ಹೆಸರು ಬಂದಿರೋದೇ ಮೈಸೂರಿಂದನ. ಸೊ ಹಂಗಾಗಿ ನೋಡಿದ್ವಿ, ತುಂಬ ಸ್ವಲ್ಪ ವೆರೈಟಿ ಎಲ್ಲ ಇತ್ತು. ಬಟ್ ನಾವೇನೂ ತೊಗೊಳ್ಳಿಲ್ಲ. ಇದೆಲ್ಲ ನಮಗೆ ಬೆಂಗಳೂರಲ್ಲೇ ಸಿಗುತ್ತಲ್ಲ, ಸುಮ್ಮನೆ ಇಲ್ಲಿಂದ ತೊಗೊಂಡು ಹೋಗಬೇಕಾ ಅಂತ ಹೇಳಿಬಿಟ್ಟು ನಾವೇನೂ ತೊಗೊಳ್ಳಿಲ್ಲ. ಜಸ್ಟ್ ಹಾಗೆ ನೋಡಿದ್ವಿ, ಏನಾದರೂ ಇನ್ನೂ ಡಿಫ್ರೆಂಟ್ ಆಗಿರೋದು ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು. ಅಲ್ಲಿ ಜಾಸ್ತಿ ಈ ಊದ್ಗಡ್ಡಿ, ಆಮೇಲೆ ಇದು ಏನೋ ಧೂಪ ಎಲ್ಲ ಅದೆಲ್ಲ ಇತ್ತು, ಸ್ಮೆಲ್ ತುಂಬ ಚೆನ್ನಾಗಿರೋದು. ಸರಿ, ಅದ್ರ ಪಕ್ಕದ ಶಾಪಲ್ಲಿ ಈ ಥರ ಸಣ್ಣ ಪುಟ್ಟ ವಸ್ತು ಅಂತಂದರೆ ವುಡ್ ಐಟಮ್ಗಳು ಜಾಸ್ತಿ ಇತ್ತು. ಆಮೇಲೆ ಹ್ಯಾಂಡ್ ಬ್ಯಾಗು, ಗೊಂಬೆ, ಗೊತ್ತಲ್ಲ ನಾವು ಹೊರಗಡೆ ಹೋದಾಗ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಆಟ ಆಡೋದು ಎಲ್ಲ ಅಲ್ಲಿ ಜಾಸ್ತಿ ಇದ್ದಿದ್ದೆ. ಈ ಥರ ಕಾರು ಎಲ್ಲ, ಮರಗಳಿಂದ ಮಾಡಿರೋವಂಥ ಜೀಪು, ಕಾರು, ಗೊಂಬೆ, ಈ ಥರದವೆಲ್ಲ ತೊಗೊಂಡ್ರೆ ಓಕೆ ಅಂತ ಹೇಳ್ಬೋದು. ಬಟ್ ನಾನು ಇದು ಯಾವುದೂ ತೊಗೊಳ್ಳಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಷ್ಟೇ. ಲಾಸ್ಟಲ್ಲಿ ಅದಿಷ್ಟ ಆಗುತ್ತೆ, ಇದಿಷ್ಟ ಆಗುತ್ತೆ, ಆಮೇಲೆ ಬೇಡ, ಇದು ಬೇಡ, ಅದು ಬೇಡ ಅನ್ನೋದೇ ಆಗುತ್ತೆ. ಔಟ್ಸೈಡ್ ಹೋದಾಗ ಶಾಪಿಂಗ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಏನಾದರೂ ಅವಶ್ಯಕತೆ ಇದ್ದೆ ಅದನ್ನು ಮಾತ್ರ ತೊಗೊಳಕ್ಕೆ ಸಾಧ್ಯ. ಯಾಕೆಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೋಡಿ ಅಲ್ಲಿ ಸೈಲೆಂಟಾಗೆ ನಮ್ಮ ಮನೆ ಕಳ್ಳ ಒಂದು ಕಾರ್ ತೊಗೊಂಡು ಹೊರಟ. ಆ ಕಾರ್ನ ತೊಗೊಂಡು ಬಂದಿದ್ದಾನೆ ಕೂಡ, ದುಡ್ಡು ಕೊಟ್ಬಿಟ್ಟು ಕೊಡಿಸಿದ್ವಿ. ಹಿಡ್ಕೊಂಡ್ಬಿಟ್ಟು ಇಡೀ ಮೈಸೂರು ಝೂ ಅಲ್ಲೆಲ್ಲ ಕಾರ್ ಓಡಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದ ಆಚೆಗಡೆ. ಸರಿ, ಇನ್ನೇನು ಮಾಡೋದು, ಒಂದು ಕಾರ್ ತಾನೇ ಕೇಳ್ತಾನೆ ಅಂತ ಕೊಡಿಸಿದ್ವಿ. ಯಾವುದೇ ಶಾಪಿಗೆ ಹೋದ್ರೂ ಒಂದು ಕಾರ್ ಪಕ್ಕ ತೊಗೊಂಡ್ಬಿಡ್ತಾನೆ.
ಕೊಡಿಸ್ಲೇಬೇಕು ವಾಪಸ್ ಬರಬೇಕಾದ್ರೆ. ಅದಕ್ಕೆ ಅವನ್ನ ಶಾಪ್ ಒಳಗಡೆನೇ ಕರ್ಕೊಂಡು ಬರೋದಿಲ್ಲ. ಒಂದಿಷ್ಟು ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ನೋಡಿದೆ, ಆಮೇಲೆ ಗೊಂಬೆಗಳು ಅದು ಇದು ಅದೇ ಇತ್ತು. ಸರಿ ಏನಾದರೂ ಮೈಸೂರು ಝೂಗೆ ಬಂದಿರೋ ನೆನಪಿಗೆ ಏನಾದರೂ ತೊಗೋಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಐಟಮ್ಗಳನ್ನ ಅಷ್ಟೇ ತೊಗೊಂಡ್ಬಿಟ್ಟು ಹೊರಟ್ವಿ. ಇನ್ನೆಲ್ಲ ಓಕೆ ನೋಡಿರಿ. ವಾ ಇದು ಚೆನ್ನಾಗಿದೆ ಇದಕ್ಕಿಂತ ಲಕ್ಸುರಿಯಸ್ ಆಗಿದೆ. ಯಾರಿಗೆ ಬಿದ್ದಿರೋದು? ಎಲ್ಲಾದರೂ ಹೋಗ್ಲಿ, ಒಂದು ಶಾಪ್ ಒಳಗಡೆ ಹೋಗಿ ತಿದ್ದಂಗೆ ಒಂದು ಕಾರ್ ನೋಡಿ ಎತ್ಕೊಂಡ್ಬಂದ್ಬಿಡ್ತೀಯಲ್ಲ ನೀನು. ಹಾಂ ಕೇಳ್ದ ಮಮ್ಮಿ ನಾ ತೊಗೊತೀನಿ ಅಂತ. ಹಾಂ ಕಾರ್ ಎತ್ಕೊಂಡ್ಬಿಟ್ಟವನಿ. उसको 50 किलो दे दो, आपका आधा केजी वाला छोटा वाला. पहले बड़ा वाला भी नहीं चाहिए, छोटा वाला 50 किलो दे दो उनको, ठीक है? बाकी किसी से कल पूछा था उसको सबको दे दो, 300 करो. मैं थोड़ा बाहर हूँ. आप देख के जाओ बोलता हूँ. ಕೊಡು, ಓಪನ್ ಮಾಡಿ. ಓಪನ್ ಮಾಡಬೇಕಂತ ಕೊಡು, ಓಪನ್ ಮಾಡಿ. ಜಾಗ ತಿನ್ನಿ. ಪೇಪರ್ ಎಲ್ಲ ಕಡಿತಾ ಇದೆ. ಗುರು ಏನಪ್ಪ ಹಾಗೆ ಅಲ್ಲಿಂದ ಸ್ವಲ್ಪ ಟಯರ್ಡ್ ಆಯಿತು ಅಂತ ಹೇಳಿಬಿಟ್ಟು ಎಲ್ಲರೂ ಐಸ್ ಕ್ರೀಮ್ ತಿಂದ್ಬಿಟ್ಟು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹಾಗೆ ನೆಕ್ಸ್ಟು ಮುಂದೆ ಬಂದ್ವಿ. ನೆಕ್ಸ್ಟ್ ಬಂದರೆ ಅಲ್ಲಿ ಸ್ವಲ್ಪ ಹಾವುಗಳದೆಲ್ಲ ಇದೆ. ಎಷ್ಟೊಂದು ಥರ ಹಾವಿತ್ತು, ಎಲ್ಲನೂ ಕೂಡ ನೋಡಿದ್ವಿ. ಮತ್ತು ಅದರದ್ದು ಬಗ್ಗೆನೂ ಕೂಡ ಬರೆದಿರ್ತಾರೆ, ಬೇಕಂತಂದರೆ ಅದರ ಬಗ್ಗೆ ತಿಳ್ಕೊಬೋದು. ಅಲ್ಲಿ ಬರೆದಿರ್ತಾರೆ ಏನೇನು ಹಾವಿದೆ ಅಂತ ಹೇಳಿಬಿಟ್ಟು. ಹಾವು ರಿಯಲ್ಲಾಗಿ ಇದು ಬಾಕ್ಸಲ್ಲಿ ಹಾಕಿರೋದಕ್ಕೆ ಸ್ವಲ್ಪ ಧೈರ್ಯವಾಗಿ ನೋಡ್ತಾರೆ. ಅದೇನಾದರೂ ಬಾಕ್ಸಲ್ಲಿ ಇಲ್ದಲ್ಲೇ ಹೊರಗಡೆ ಇದ್ದರೆ ಮುಗಿತಕ್ಕತ್ತೆ, ಎಲ್ಲ ಓಡ್ತಾ ಇದ್ರೇನೋ. ಆಮೇಲೆ ಪ್ರೀತಮ್ಗೇನು ಗೊತ್ತಾಗಲಿಲ್ಲ, ಯಾಕೆಂತಂದ್ರೆ ಅದು ಮರ ಥರ ಇತ್ತು. ಆ ಮರದಲ್ಲಿ ಹಿಂಗೆ ಸುತ್ಕೊಂಡಿತ್ತಲ್ಲ, ಕಾಣಿಸ್ತಾನೆ ಇರಲಿಲ್ಲ, ಗೊತ್ತೇ ಆಗ್ತಾ ಇರಲಿಲ್ಲ. ಆಮೇಲೆ ದೊಡ್ಡ ಅನಕೊಂಡ ಎಲ್ಲ ಇತ್ತು. ನಾನು ಅನಕೊಂಡ ಟಿ ವಿಲಿ ಬಿಟ್ಟರೆ ಇಲ್ಲೇ ನೋಡಿರೋದು. ಆಮೇಲೆ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಯಾರೆಲ್ಲ ಮೈಸೂರು ಝೂನ ಆಲ್ರೆಡಿ ನೋಡಿದ್ದೀರಾ ಅಥವಾ ಮೈಸೂರು ಝೂ ನೋಡಿ ಖುಷಿ ಪಟ್ಟಿರೋರು ಯಾರೆಲ್ಲ ಇದ್ದೀರಾ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ನಾವು ಕೂಡ ಮೈಸೂರು ಝೂನ ಒಂದು 3ನೇ ಸರಿನೋ ಏನೋ ಹೋಗ್ತಾ ಇರೋದು. ಇದು ಎಷ್ಟು ಸರಿ ನೋಡಿದ್ರೂ ಪ್ರಾಣಿಗಳು ಹೊಸದಂತ ಅನಿಸ್ತಾ ಇರುತ್ತೆ. ಈ ವರ್ಷ ಹೋಗಿರ್ತೀವಿ, ಇನ್ನೊಂದು 2-3 ವರ್ಷ ಬಿಟ್ಕೊಂಡು ಹೋದಾಗ ಮತ್ತೆ ಅದೇ ಫೀಲ್ ಅನಿಸುತ್ತೆ ನಮಗೆ. ಸ್ಟಾರ್ಟಿಂಗ್ ಎಂಟ್ರಿ ಆದಾಗೆಲ್ಲ ಪಕ್ಷಿಗಳಿರುತ್ತೆ, ಅದಾದಮೇಲೆ ಇನ್ನೇನು ಎಕ್ಸಿಟ್ ಆಗೋ ಟೈಮು ಅಷ್ಟರೊಳಗೆ ಲಾಸ್ಟಲ್ಲಿರೋದಿನ್ನ ಈ ಮೊಸಳೆ ಮತ್ತು ಈ ಕೊಕ್ಕರೆ ಇವೆರಡು ಲಾಸ್ಟಲ್ಲಿ. ಇನ್ನೂ ಒಂದಿದೆ, ಜಿರಾಫೆ ಕತ್ತುದ್ದಕ್ಕಿರುತ್ತಲ್ಲ, ಅದು ಲಾಸ್ಟಲ್ಲಿ ಬರುತ್ತೆ. ಹಾಗೆ ನಾನಿಲ್ಲಿ ಅಬ್ಸರ್ವ್ ಮಾಡ್ದಂಗೆ ಈ ಮೈಸೂರು ಝೂಯಲ್ಲಿ ಫುಲ್ಲು ಕೇರಳದವರೇ ಜಾಸ್ತಿ ಇದ್ದರು, ತುಂಬ ಕೇರಳದವರಿದ್ದರು. ಆ್ಯಂಡ್ ಅಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಕೂಡ ಸಿಕ್ಕಿದ್ರಲ್ಲ, ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು, ತುಂಬ
ಟೂರಿಸಮ್ ಅಂತ ಇಲ್ಲಿ ಟೂರಿಸ್ಟ್ ಬರೋದೇ ಅಂದರೆ ಕೇರಳ ಕೂಡ ಹತ್ರ ಆಗುತ್ತೆ ಅಂತ ಹೇಳಿದ್ರು, ಗೊತ್ತಿಲ್ಲ. ಸೊ ಬಾರ್ಡರ್ ಏನೋ ಆಗುತ್ತೆ ಅಂತ, ಅಲ್ಲಿಂದ ಜಾಸ್ತಿ ಜನ ಬರ್ತಾರೆ ಅಂತ. ಆಮೇಲೆ ನಾವು ಹೋಗಿದ್ದು ಕೂಡ ವೀಕೆಂಡಲ್ಲೇ, ಹಾಗಾಗಿ ತುಂಬ ಜನ ಬಂದರು, ಜಾಸ್ತಿ ಕೇರಳದವರೇ ಇದ್ದರು. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಹೊರಗಡೆಯಿಂದ ಇಲ್ಲಿ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಅಂತ. ಸೊ ಅದಾದಮೇಲೆ ಲಾಸ್ಟ್ ಫೈನಲ್ ಕೊಕ್ರೆಗಳು, ಅಲ್ಲಿ ಒಂದು ಅಂಕಲ್ ಬಂದಿದ್ದರು, ಇಷ್ಟು ದೊಡ್ಡ ಕ್ಯಾಮ್ರಾ ತೊಗೊಂಡು ಅದ್ರ ಫೋಟೋ ಎಲ್ಲ ತೆಗಿತಾಯಿದ್ರು. ತುಂಬ ಏಜ್ ಕೂಡ ಆಗೋಗಿತ್ತು. ನಾನು ಅಂದ್ಕೊಂಡೆ ಪ್ಯಾಷನ್ ಅನ್ನೋದು ಸೊ ಯಾವಾಗಲೂ ನಾವಿರೋ ತನಕ ನಮಗೇನಾದರೂ ಒಂದು ಪ್ಯಾಷನ್ ಅಂತ ಇದ್ದರೆ ಅದು ನಮ್ಮಲ್ಲಿ ಹಾಗೇ ಇರುತ್ತಲ್ವ. ಸೊ ಅಲ್ಲಿ ಅಷ್ಟೊತ್ತಿಗಾಗಲೇ ಪ್ರೀತಮ್ ಫುಲ್ ಟಯರ್ಡ್, ನಿದ್ದೆ. ಹಾಂ ಬಂದ ಬಂದು ಪ್ರೀತಮ್ಗೆ ಸಾಕಾಯಿತು, ನಿದ್ದೆ ಮಾಡ್ದ. ಈಗ ನನ್ನ ಮಗಳಿಗೆ ಕಾಲು ನೋವ್ತಾ ಇದೆ ಅಂತೆ. ನನ್ನ ಮಗಳಿಗೆ ಸ್ಟ್ರೋಲರ್ ಇಲ್ಲ, ಮಗನ ಮಾತ್ರ ಸ್ಟ್ರೋಲರ್. ಪ್ರಗತಿಗೆ ಅಂತ ಒಂದು ಮಾಡಿಸ್ಕೋಬೇಕಾಗತ್ತೆ ಅಷ್ಟೇ. ಡ್ಯಾಡಿ ತಿಳ್ಕೊಂಡು ಬರ್ತಾರೆ ಪ್ರಗತಿನ. ಆಸ್ಟ್ರಿಚ್ ಸೊ ಇಲ್ಲಿಗೆ ನಮ್ಮ ಮೈಸೂರು ಝೂದು ಏನಿತ್ತು ನಾವು ಕಂಪ್ಲೀಟ್ ಮಾಡಿದ್ವಿ, ಎಲ್ಲನೂ ನೋಡಿಕೊಂಡು. ಕೆಲವೊಂದು ಪ್ರಾಣಿಗಳು ಮಿಸ್ ಆಗಿತ್ತು. ಈ ಕರಡಿ ಎಲ್ಲ ಬಂದುಬಿಟ್ಟು ನಮಗೆ ಸಿಗಲಿಲ್ಲ ನೋಡೋದಕ್ಕೆ, ತುಂಬ ಒಳಗಡೆನೇ ಇತ್ತು. ಆಮೇಲೆ ಈ ಸಿಂಹನೂ ಕೂಡ ಅಷ್ಟೇ, ಸ್ವಲ್ಪ ಸೈಡ್ ಫುಲ್ ಕವರ್ ಮಾಡಿಬಿಟ್ಟಿದ್ರು, ಇನ್ನು ಮಿಕ್ಕಿದ್ದು ಯಾವುದೂ ಹೊರಗಡೆ ಬಂದಿರಲಿಲ್ಲ. ಆಮೇಲೆ ಸಂಜೆ ಆಗ್ತಾ ಅವೆಲ್ಲ ಒಳಗಡೆ ಹೋಗ್ಬಿಡ್ತಾವಂತೆ, ಕಾಣಿಸೋದಿಲ್ಲ ಪ್ರಾಣಿಗಳು. ಸೊ ಅದಕ್ಕೆ ಆದಷ್ಟು ಸಂಜೆ ಕ್ಲೋಸಿಂಗ್ ಟೈಮ್ಗಿಂತ ಮುಂಚೆನೇ ಕವರ್ ಮಾಡಿಕೊಂಡ್ರೆ ಎಲ್ಲ ಪ್ರಾಣಿಗಳನ್ನ ನೋಡ್ಬೋದು. ಲಾಸ್ಟಲ್ಲಿ ನೋಡಿದ್ದು ಜಿರಾಫಿ, ಎಷ್ಟು ಉದ್ದ ಇತ್ತು ಅಂತಂದರೆ. ಆಮೇಲೆ ಆ ಕತ್ತನ್ನ ಏನಾದರೂ ಕೆಳಗಡೆ ಹಾಕಿ ತಿನ್ನಬೇಕಂದ್ರೆ ಮುಂದೆ ಇರೋ ಎರಡೂ ಕಾಲನ್ನ ಹಿಂಗೆ ಸೈಡ್ ಮಾಡಿ ಸ್ವಲ್ಪ ಡೌನ್ ಮಾಡಿಕೊಂಡು ತಿಂತವೆ. ಅದನ್ನು ನಾನು ನೋಡಿದೆ, ವಿಡಿಯೋ ಮಾಡೋ ಅಷ್ಟರೊಳಗೆ ಅದು ನಿಂತ್ಕೊಂಡ್ಬಿಡ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಲಾಸ್ಟಲ್ಲಿ ಒಂದು ಜಿರಾಫೆ ನೋಡಿಕೊಂಡು ಹೋದ್ವಿ. ಆಮೇಲೆ ಕಪ್ಪಗಿದೆಯಲ್ಲ ಅದು ಸ್ವಲ್ಪ ದೊಡ್ಡದು, ಈ ಮರಿ ಇದ್ದರೆ ಬ್ರೌನ್ ಕಲರ್ ಇರ್ತವೆ, ಇವೆಲ್ಲ ಇನ್ನೂ ಮರಿಗಳು. ಅದು ದೊಡ್ಡದು ಇದೆಯಲ್ಲ ಅದು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ ನೋಡಿ, ಅದು ದೊಡ್ಡ ಜಿರಾಫೆ. ಸೊ ಈ ಥರ ಇತ್ತು ನಮ್ಮ ಮೈಸೂರು ಝೂ ಜರ್ನಿ. ಅಲ್ಲಿಂದ ಪ್ರೀತಮ್ ಮಲಗಿದ್ದ, ನಾವು ಹೊರಟ್ವಿ, ಎಕ್ಸಿಟ್ ಆದ್ವಿ. ಸೊ ಅಲ್ಲಿ ಎಕ್ಸಿಟ್ ಬಂದ್ಬಿಟ್ಟು ಫುಲ್ಲು ಮೆಟ್ಲು ಇತ್ತಾ, ಇನ್ನು ಅಲ್ಲಿಂದ ಇಳಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೇರಳೆ ಹಣ್ಣ. ಹ್ಞೂ ತಗೋ, ಅವನಿಗಿಷ್ಟ ನೋಡು. ಎಷ್ಟು 100 ರೂಪಾಯಿ ಕೊಡ್ಲಾ? ಎಷ್ಟೊಂದು ಒಂದು 70 ರೂಪಾಯಿ 100 ರೂಪಾಯಿಗೆ ಹಾಕಿಸ್ಕೊಡ್ರಿ, ಹಾಕ್ಕೊಡ್ತೀನಿ. 100 ರೂಪಾಯಿ ಜಾಸ್ತಿ ಆಯ್ತಾ? ಡ್ಯಾಮೇಜ್ ಜಾಸ್ತಿ ಅದಕ್ಕೆ ಯಾವುದು ಒಂದು ಡ್ಯಾಮೇಜ್ ನೀರು ಇದು ಅನ್ಕೊಂಡಿರೋದು ಕಣಪ್ಪ. ಅದು ಹಾಕಿದ್ರೆ ಟೇಸ್ಟ್ ಮಾಡೇ ಮಡಗಿರೋದು. ಕೆಜಿ ಹಣ್ಣು ಬೇಕಂದ್ರೆ ನೀರು ಹಾಕಿ ಇನ್ನೂ ಉಪ್ಪು ಹಾಕಿ ತೊಳ್ಕೊಂಡ್ರೆ ಇನ್ನೂ ಚೆಂದ. ಅಷ್ಟು ಇದಾಗಬೇಕು, ಇನ್ನೂ ಇದಾಗಿತ್ತು. ಅವ್ರ ಕೈನ ಯಾವ್ದಕ್ಕೆ ಬರ್ತೀವಿ.
ಅಷ್ಟರೊಳಗೆ ಝೂ ಟೈಮಿಂಗ್ಸ್ ಕೂಡ ಮುಗ್ದಿತ್ತು ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಬಂದುಬಿಟ್ರು. ಆಮೇಲೆ ನೆಕ್ಸ್ಟ್ ನಾವು ಒಂದು ರೂಮ್ ಬುಕ್ ಮಾಡ್ಕೊಂಡ್ವಿ. ಅಲ್ಲಿ ನಾವೇನು ಅಂದ್ಕೊಂಡು ಅಂದರೆ ಇವತ್ತು ನೈಟ್ ಅಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ, ಮೊದಲೇ ನಾವೇನು ರೂಮ್ ಬುಕ್ ಮಾಡ್ಕೊಂಡು ಬಂದಿರಲಿಲ್ಲ. ಆನ್ ದ ಸ್ಪಾಟ್ ಅಲ್ಲೇ ಝೂಯಿಂದ ಹೊರಗಡೆ ಬಂದ ತಕ್ಷಣ ಒಂದು ಆ್ಯಪ್ ಇದೆ ಅಲ್ಲ ಇವಾಗೆಲ್ಲ ಅಗೋಡಾ ಅವು ಇವೆಲ್ಲ, ಸೊ ಹಾಗೆ ಸಿಕ್ಬಿಡುತ್ತೆ, ಗೂಗಲಲ್ಲಿ ಕೂಡ ಸಿಕ್ಬಿಡುತ್ತೆ. ಅಲ್ಲಿ ಯಾವುದಾದ್ರೂ ನಿಯರಲ್ಲೇ ಅಂದರೆ ಝೂ ಇದೆ, ಮೈಸೂರು ಝೂ ಇಲ್ಲಿ ಅಲ್ಲ, ಮೈಸೂರು ಸಿಟಿ ಅಲ್ಲೇ ಮೈಸೂರು ಪ್ಯಾಲೇಸ್ ಮತ್ತು ಝೂ ಮಧ್ಯದಲ್ಲೇ ಯಾವುದಾದ್ರೂ ನಿಯರ್ ಒಂದು ರೂಮ್ ಬುಕ್ ಮಾಡಿಕೊಂಡು ಅಲ್ಲೇ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಇದೇನು ಜಸ್ಟ್ 1 ನೈಟ್ಗೆ ಅಷ್ಟೇ, ಹಾಗಾಗಿ ನಾವು ತುಂಬ ಏನು ದುಡ್ಡು ರೂಮು ಆ ಥರ ಎಲ್ಲ ಹೋಗಿಲ್ಲ. ಆರಾಮಾಗಿ 4 ಜನ ಇರೋ ಅಂಥದ್ದು ಒಂದು ರೂಮನ್ನು ಬುಕ್ ಮಾಡಿಕೊಂಡು ಆಯಿತು. ಆನ್ಲೈನಲ್ಲಿ ವಿತಿನ್ ಇದರಲ್ಲೇ ಆಗಿಬಿಡುತ್ತೆ, ಒಂದು ½ ಆನ್ ಅವರೆಲ್ಲ ನಮಗೆ ರೂಮ್ ಅವೈಲಬಲ್ ಇತ್ತು, ಸಿಕ್ತು. ಕೆಲವೊಮ್ಮೆ ರೂಮ್ ಸಿಕ್ಕಿಲ್ಲ ಅಂದ್ರೂ ತೊಂದರೆ, ಯಾಕೆಂತಂದರೆ ಮೈಸೂರು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರೂಮ್ಗಳು ಜನರಲಿ ಇದಲ್ಲ ಅಂತಂದರೆ ಇನ್ನೊಂದು ಹೋಟೆಲಲ್ಲಾದರೂ ಖಂಡಿತ ಸಿಗುತ್ತೆ. ಇನ್ನು ಲಕ್ಸುರಿಯಸ್ ಆಗಿ ಬೇಕು ಅಂತಂದ್ರೂ ಕೂಡ ಅವೈಲಬಲ್ ಇರುತ್ತೆ. ನಾವು ಜಸ್ಟ್ ನಮಗೆ 1 ನೈಟ್ಗೆ ಹೇಗೆ ಬೇಕೋ ಹಾಗೆ ನಾವು ನೋಡಿದ್ವಿ. ಇದು ಕೂಡ ಚೆನ್ನಾಗೇ ಇತ್ತು ಸರ್ವಿಸ್ ಎಲ್ಲ. ಇದರ ಹೆಸರು ನಾನು ಮರ್ತುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ, ಸೌಂದರ್ಯ ಅಂತ ಏನೋ ಇತ್ತು. ನಿಮ್ಗೆ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ಗೂಗಲಲ್ಲಿ. ಎಷ್ಟು ಬರೀ ಮೈಸೂರು ಅಂತ ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಬರೀ ಇದೇ ಇರುತ್ತೆ. ಸೊ ರೂಮಿಗೆ ಎಂಟ್ರಿ ಆದ್ವಿ, ಸ್ವಲ್ಪ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬೇರೆನಾದರೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಕಂಪ್ಲೀಟ್ಲಿ ಟಯರ್ಡ್ ಮತ್ತು ನಿದ್ದೆ ಬರೋ ಥರ ಆಗಿಬಿಟ್ಟಿತ್ತು. ಬೆಳಗ್ಗೆ ಎಲ್ಲ ಜರ್ನಿ, ಮಧ್ಯಾಹ್ನ ಫುಲ್ಲು ಝೂ ಸುತ್ತಾಟ ಹೀಗೆ ಆಯಿತು. ಸೊ ಫ್ರೆಂಡ್ಸ್, ಜಾಸ್ತಿ ಮಾಡಿದರೆ ನಿಮಗೆ ಮಿಕ್ಸಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೈಸೂರು ಝೂದನ್ನೇ ಸಪ್ರೇಟ್ ವ್ಲಾಗ್ ಹಾಕಿದ್ದೀನಿ. ಮುಂದಿನ ವ್ಲಾಗಲ್ಲಿ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.